ಶ್ರೀ ವಿರಾಟ್ ಪುರುಷ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಕಥೆಗಳನ್ನು ಕೇಳಿ ಆನಂದಿಸಲು ವಿರಾಟ್ ಪುರುಷ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ದೇವಿ ಭಾಗವತ ಮಹಾಪುರಾಣ ಅಷ್ಟಮ ಸ್ಕಂದ ಚತುರ್ವಿಂಶೋಧ್ಯಾಯ 24ನೇ ಅಧ್ಯಾಯ. ನಾರದರು ಹೇಳಿದರು, ಓ ನಾರಾಯಣನೇ, ದೇವಿಯನ್ನು ಪೂಜಿಸಲು ಸಾಧನವಾದ ಧರ್ಮದ ಸ್ವರೂಪ ಎಂಥದ್ದು? ಯಾವ ವಿಧಿಯನ್ನು ಅನುಸರಿಸಿ ಪೂಜಿಸಿದರೆ ದೇವಿಯು ಶ್ರೇಷ್ಠವಾದ ಮೋಕ್ಷವನ್ನು ಕೊಡುವಳು? ಆ ದೇವಿಯನ್ನು ಪೂಜಿಸುವ ವಿಧಿಯು ಯಾವುದು? ಯಾವ ಸ್ಥಾನದಲ್ಲಿ, ಯಾವ ಕಾಲದಲ್ಲಿ, ಯಾವ ಸ್ತೋತ್ರ ವಿಶೇಷಗಳಿಂದ ಆ ದುರ್ಗಾದೇವಿಯನ್ನು ಪೂಜಿಸಿದರೆ ಅವಳು ದುಃಖರೂಪವಾದ ನರಕದಿಂದ ಮನುಷ್ಯನನ್ನು ಉದ್ಧರಿಸುವಳು? ನಾರಾಯಣನು ಹೇಳಿದನು, ಎಲೆ ದೇವರ್ಷಿಯಾದ ನಾರದನೇ, ವಿದ್ವಾಂಸರಲ್ಲಿ ಶ್ರೇಷ್ಠನೇ, ಕೇಳು. ಏಕಾಗ್ರಚಿತ್ತದಿಂದ ಧರ್ಮವನ್ನು ಅನುಸರಿಸಿ ದೇವಿಯನ್ನು ಪೂಜಿಸುವ ವಿಧಾನವನ್ನು ಕೇಳುವನಾಗು. ಎಲೆ ನಾರದನೇ, ಶಾಸ್ತ್ರಗಳಲ್ಲಿ ಧರ್ಮಸ್ವರೂಪವು ಯಾವ ರೀತಿಯಾಗಿ ಹೇಳಲ್ಪಟ್ಟಿತು ಅದನ್ನು ಕೇಳು. ಆದಿ ಇಲ್ಲದ ಈ ಸಂಸಾರದಲ್ಲಿ ಸಿಕ್ಕಿರುವ ಮನುಷ್ಯನನ್ನು ದೇವಿಯು ವಿದ್ಯುಕ್ತವಾಗಿ ಪೂಜಿಸಲ್ಪಟ್ಟಿದ್ದೆ ಆದರೆ ಅವನಿಗೆ ಸಂಭವಿಸುವ ಆಪತ್ತುಗಳಿಂದ ಅವನನ್ನು ಕಾಪಾಡುವಳು. ಲೋಕದ ಜನರಿಂದ ಆ ದೇವಿ ಪೂಜಿಸಲ್ಪಡುವ ವಿಧಾನವನ್ನು ಕೇಳು. ಆ ದೇವಿಯನ್ನು ಪಾಡ್ಯದಿಂದ ಪ್ರಾರಂಭಿಸಿ 15 ತಿಥಿಗಳಲ್ಲೂ ಪೂಜಿಸಬೇಕು. ಪಾಡ್ಯದ ದಿವಸದಲ್ಲಿ ದೇವಿಯನ್ನು ಪೂಜಿಸಿ ಗೋಘೃತವನ್ನು ನಿವೇದನ ಮಾಡಿ ಸದಕ್ಷಿಣಾಕವಾದ ಆ ಆಜ್ಯವನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಮನುಷ್ಯನು ಯಾವಾಗಲೂ ನಿರೋಗಿಯಾಗಿರುವನು. ದ್ವಿತೀಯ ತಿಥಿಯಲ್ಲಿ ಸಕ್ಕರೆಯಿಂದ ದೇವಿಯನ್ನು ಪೂಜಿಸಿ ಅನಂತರದಲ್ಲಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಮನುಷ್ಯನು ದೀರ್ಘಾಯುಷ್ಯವನ್ನು ಹೊಂದುವನು. ತೃತೀಯದಲ್ಲಿ ಪೂಜಿಸಿ ದೇವಿಯನ್ನು ನಿವೇದಿಸುವಾಗ ಹಾಲನ್ನು ನಿವೇದ ಮಾಡಿದರೆ ನಂತರ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಮನುಷ್ಯನು ಎಲ್ಲ ದುಃಖಗಳಿಂದಲೂ ಬಿಡುಗಡೆ ಹೊಂದುವನು. ಚತುರ್ಥಿಯ ದಿವಸದಲ್ಲಿ ಅಪೂಪ ನಿವೇದನೆಯನ್ನು ಮಾಡಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಎಲ್ಲ ವಿಘ್ನಗಳು ಪರಿಹಾರವಾಗುವುದು. ಪಂಚಮಿಯಲ್ಲಿ ಬಾಳೆಹಣ್ಣನ್ನು ನಿವೇದನ ಮಾಡಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಮನುಷ್ಯನು ಒಳ್ಳೆಯ ಬುದ್ಧಿಯನ್ನು ಹೊಂದುವನು. ಷಷ್ಠಿ ತಿಥಿಯಲ್ಲಿ ಮಧು ನಿವೇದನೆಯನ್ನು ಮಾಡಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಮನುಷ್ಯನು ಸುಂದರವಾದ ಕಾಂತಿಯನ್ನು ಹೊಂದುವನು. ಎಲೆ ನಾರದನೇ, ಸಪ್ತಮಿಯಲ್ಲಿ ಬೆಲ್ಲವನ್ನು ದೇವಿಗೆ ನೈವೇದ್ಯ ಮಾಡಿ ಅದನ್ನು ಬ್ರಾಹ್ಮಣನಿಗೆ ಅಥವಾ ದ್ವಿಜನಿಗೆ ದಾನ ಮಾಡಿದರೆ ಮನುಷ್ಯನು ದುಃಖವನ್ನು ಹೊಂದದಿರುವನು. ಅಷ್ಟಮಿಯಲ್ಲಿ ತೆಂಗಿನಕಾಯಿಯನ್ನು ನಿವೇದಿಸಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಯಾವಾಗಲೂ ತಾಪವಿಲ್ಲದೆ ಇರುವನು. ನವಮಿಯ ದಿವಸದಲ್ಲಿ ದೇವಿಗೆ ಅರಳನ್ನು ನಿವೇದನೆ ಮಾಡಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಇಹಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಕೂಡ ಹೆಚ್ಚಾದ ಸುಖವನ್ನು ಹೊಂದುವನು. ಎಲೆ ನಾರದನೇ, ದಶಮಿ ತಿಥಿಯಲ್ಲಿ ದೇವಿಗೆ ಕರಿಯ ಎಳ್ಳನ್ನು ನಿವೇದಿಸಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅವನಿಗೆ ಯಮಲೋಕದ ಭಯ ಇಲ್ಲ. ಏಕಾದಶಿಯಲ್ಲಿ ದೇವಿಗೆ ಮೊಸರನ್ನು ನಿವೇದಿಸಿ ಬ್ರಾಹ್ಮಣನಿಗೆ ದಾನ ಮಾಡಿದರೆ ದೇವಿಗೆ ಅತ್ಯಂತ ವಿಶ್ವಾಸ ಪಾತ್ರನಾಗುವನು. ಎಲೆ ಮುನಿಶ್ರೇಷ್ಠನಾದ ನಾರದನೇ, ದ್ವಾದಶಿಯಲ್ಲಿ ಅವಲಕ್ಕಿಯನ್ನು ನಿವೇದಿಸಿ ಅದನ್ನು ಆಚಾರ್ಯನಿಗೆ ದಾನ ಮಾಡಿರುವುದರಿಂದ ಅವನ ವಿಷಯದಲ್ಲಿ ದೇವಿಯು ವಿಶ್ವಾಸವನ್ನು ತೋರಿಸುವಳು. ತ್ರಯೋದಶಿ ತಿಥಿಯಲ್ಲಿ ದುರ್ಗಾದೇವಿಗೆ ಕಡಲೆಬೇಳೆಯ ಭಕ್ಷ್ಯಗಳನ್ನು ನಿವೇದಿಸಿ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಪುತ್ರ ಸಂತಾನವನ್ನು ಹೊಂದುವನು. ದೇವರ್ಷಿಯಾದ ಎಲೆ ನಾರದನೇ, ಚತುರ್ದಶಿ ದಿವಸದಲ್ಲಿ ದೇವಿಗೆ ಹಿಟ್ಟಿನಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದಿಸಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಈಶ್ವರನ ಪ್ರೀತಿಗೆ ಪಾತ್ರನಾಗುವನು. ಪೂರ್ಣಿಮಾ ತಿಥಿಯಲ್ಲಿ ಪಾರ್ವತಿಯನ್ನು ಉದ್ದೇಶಿಸಿ ಪಾಯಸವನ್ನು ನೈವೇದ್ಯ ಮಾಡಿ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅವನ ಪಿತೃಗಳೆಲ್ಲರೂ ಮೋಕ್ಷವನ್ನು ಹೊಂದುವರು. ಎಲೆ ಮುನಿಶ್ರೇಷ್ಠನಾದ ನಾರದನೇ, ಈ ಪೂರ್ಣಿಮೆಯ ದಿವಸದಲ್ಲಿ ದೇವಿಯ ಸಂತೋಷಕ್ಕೋಸ್ಕರ ಆಯಾಯ ತಿಥಿಗಳಲ್ಲಿ ಹೇಳಲ್ಪಟ್ಟ ದ್ರವ್ಯಗಳಿಂದ ಹೋಮವನ್ನು ಮಾಡಿದರೆ ಎಲ್ಲ ಅಭಿಷ್ಟಗಳು ನಾಶವಾಗುವುದು. ಈಗ ವಾರಪೂಜೆ ಹೇಳಲ್ಪಡುವುದು. ಭಾನುವಾರ ಪಾಯಸವನ್ನು ನಿವೇದಿಸಬೇಕು, ಸೋಮವಾರ ಹಾಲನ್ನು, ಮಂಗಳವಾರ ಬಾಳೆಹಣ್ಣನ್ನು. ಎಲೆ ನಾರದನೇ, ಬುಧವಾರ ಹೊಸದಾದ ಭಿಕ್ಷೆಯನ್ನು, ಗುರುವಾರ ಕೆಂಪು ಸಕ್ಕರೆಯನ್ನು, ಶುಕ್ರವಾರ ಬಿಳಿಯ ಸಕ್ಕರೆಯನ್ನು, ಶನಿವಾರ ಹಸುವಿನ ತುಪ್ಪವನ್ನು ನೈವೇದ್ಯ ಮಾಡಿ ಪೂಜಿಸಬೇಕು. 27 ನಕ್ಷತ್ರಗಳಲ್ಲೂ ದೇವಿಯನ್ನು ಪೂಜಿಸುವಾಗ ಅರ್ಪಿಸಬೇಕಾದ ನೈವೇದ್ಯ ವಿಶೇಷಗಳನ್ನು ಕೇಳು. ತುಪ್ಪ, ಎಳ್ಳು, ಸಕ್ಕರೆ, ಮೊಸರು, ಹಾಲು, ಸಕ್ಕರೆ ಮಿಶ್ರಿತವಾದ ಹಾಲು, ಹಾಲುಬಾಯಿ ಅಥವಾ ದೂಧಪೇಡ, ಸಕ್ಕರೆಯಿಂದ ಕೂಡಿದ ಮೊಸರು, ಮೋದಕ,
ತಾರಪೇಣಿ ತುಪ್ಪ ಸಕ್ಕರೆಗಳಿಂದ ಕೂಡಿದ ಭಕ್ಷ್ಯ ವಿಶೇಷ. ಸಕ್ಕರೆ ಹೋಳಿಗೆ ಗೋಧಿ ಹಿಟ್ಟು ಬೆಲ್ಲಗಳಿಂದ ಮಾಡಿದ ಭಕ್ಷ್ಯ. ಒಬ್ಬಟ್ಟು ಅಥವಾ ಹೋಳಿಗೆ. ಘೀವರು ಹಪ್ಪಳ ಪೂರಿ ಖರ್ಜೂರ ರಸ ಕಡಲೆಬೇಳೆ ಬೆಲ್ಲೆಗಳಿಂದ ಮಾಡಿದ ಭಕ್ಷ್ಯ. ಜೇನುತುಪ್ಪ ಹೂರಣ ಸಜ್ಜಪ್ಪ ಬೆಲ್ಲ ಅವಲಕ್ಕಿ ದ್ರಾಕ್ಷಿಹಣ್ಣು ಖರ್ಜೂರ ಕರ್ಜಿಗೆ ಕಡುಬು ಅಪೂಪ ಬೆಣ್ಣೆ ಹೆಸರು ಮೋದಕ ಮಾದಳದ ಹಣ್ಣು. ಇವುಗಳಿಗೆ ಆಯಾಯ ನಕ್ಷತ್ರಗಳಲ್ಲಿ ಮಾಡಬೇಕಾದ ನೈವೇದ್ಯಗಳು. ಇನ್ನು ವಿಷ್ಕಂಭ ಮೊದಲಾದ ಇವುಗಳಲ್ಲಿ ಮಾಡಬೇಕಾದ ನೈವೇದ್ಯ ವಿಶೇಷಗಳನ್ನು ಹೇಳುತ್ತೇನೆ. ಈ ಪದಾರ್ಥಗಳನ್ನು ನಿವೇದಿಸಿದರೆ ಜಗತ್ತಿಗೆ ತಾಯಿಯಾದ ಪರಮೇಶ್ವರಿ ಸಂತೋಷವನ್ನು ಹೊಂದುವಳು. ಬೆಲ್ಲ ಜೇನುತುಪ್ಪ ತುಪ್ಪ ಹಾಲು ಮೊಸರು ಮಜ್ಜಿಗೆ ಅಪೂಪ ಕಾಯಿ ಕಡುಬು ಉದ್ದಿನ ಕಡುಬು ಹುಯ್ಯಿ ಕಡುಬು ಮುಂತಾದವು. ಬೆಣ್ಣೆ ಜಾಮೂನು ಬೂದುಗುಂಬಳಕಾಯಿ ಮೋದಕ ಹಲಸಿನಹಣ್ಣು ನೇರಳೆಹಣ್ಣು ನಿಂಬೆಹಣ್ಣು ಮಾವಿನಹಣ್ಣು ಎಳ್ಳು ಅನಾನಸ್ ಅಥವಾ ಕಿತ್ತಳೆ ಹಣ್ಣು ದಾಳಿಂಬೆ ಹಣ್ಣು ಏಲಕ್ಕಿ ಹಣ್ಣು ನೆಲ್ಲಿಕಾಯಿ ಪಾಯಸ ಅವಲಕ್ಕಿ ಕಡಲೆಬೇಳೆ ಕೋಸಂಬರಿ ತೆಂಗಿನಕಾಯಿ. ಇವುಗಳು ಕ್ರಮವಾಗಿ ಯೋಗಗಳಿಗೆ ನೈವೇದ್ಯಗಳು. ವಿಷ್ಕಂಭಾದಿ ಯೋಗಗಳಲ್ಲಿ ಈ ರೀತಿಯಾಗಿ ನೈವೇದ್ಯಗಳನ್ನು ಸಮರ್ಪಿಸಬೇಕೆಂದು ವಿದ್ವಾಂಸರು ತಿಳಿಸಿರುವರು. ಈಗ ಕರಣಗಳಲ್ಲಿ ಕ್ರಮವಾಗಿ ಸಮರ್ಪಿಸಬೇಕಾದ ನೈವೇದ್ಯಗಳನ್ನು ಹೇಳುವೆನು. ಗೋಧಿ ಹಿಟ್ಟು ಬೆಲ್ಲಗಳಿಂದ ಮಾಡಿದ ಭಕ್ಷ್ಯ. ಸಕ್ಕರೆ ತುಪ್ಪಗಳಿಂದ ಮಾಡಿದ ಭಕ್ಷ್ಯ. ಫೇಣಿ ಮೋದಕ ವಟಪತ್ರ ಲಾಡು ಘೃತಪೂರ ಎಳ್ಳು ಮೊಸರು ತುಪ್ಪ ಜೇನುತುಪ್ಪ. ಕರಣಗಳಲ್ಲಿ ಮಾಡಬೇಕಾದ ನೈವೇದ್ಯಗಳು. ಇವುಗಳು ದೇವಿಗೆ ಸಂತೋಷವನ್ನು ಕೊಡುವ ಇನ್ನೂ ಕೆಲವು ವಿಶೇಷಗಳನ್ನು ಹೇಳುವೆನು. ಎಲೈ ನಾರದ ಮಹರ್ಷಿಯೇ, ಇವೆಲ್ಲವನ್ನು ಅಕ್ಕರೆಯಿಂದ ಕೇಳು. ಚೈತ್ರ ಶುಕ್ಲ ತೃತೀಯೆಯಲ್ಲಿ ಮನುಷ್ಯನು ಮಧುರಕ್ಷವನ್ನು ಪೂಜಿಸಿ 5 ವಿಧವಾದ ನೈವೇದ್ಯವನ್ನು ಸಮರ್ಪಿಸಬೇಕು. ಇದೇ ರೀತಿಯಲ್ಲಿ 12 ತಿಂಗಳುಗಳಲ್ಲಿ ತೃತೀಯ ದಿವಸ ಪೂಜಿಸಬೇಕು. ಪ್ರತಿ ಶುಕ್ಲಪಕ್ಷದ ತೃತೀಯೆಯಲ್ಲೂ ಈ ರೀತಿಯಲ್ಲಿ ಪೂಜಿಸುವಾಗ ನೈವೇದ್ಯ ವಿಶೇಷವನ್ನು ಹೇಳುವೆನು. ವೈಶಾಖ ಮಾಸದಲ್ಲಿ ಬೆಲ್ಲದಿಂದ ಕೂಡಿದ ನೈವೇದ್ಯವನ್ನು ಸಮರ್ಪಿಸಬೇಕು. ದೇವ ಸಂತೋಷಕ್ಕೋಸ್ಕರವಾಗಿ. ಜ್ಯೇಷ್ಠ ಮಾಸದಲ್ಲಿ ಜೇನುತುಪ್ಪವನ್ನು ಆಷಾಢದಲ್ಲಿ ಬೆಣ್ಣೆಯನ್ನು ಮಧುರಕ್ಷಕ್ಕೆ ನೈವೇದ್ಯವನ್ನಾಗಿ ಸಮರ್ಪಿಸಬೇಕು. ಶ್ರಾವಣದಲ್ಲಿ ಮೊಸರನ್ನು ಭಾದ್ರಪದ ಮಾಸದಲ್ಲಿ ಸಕ್ಕರೆಯನ್ನು ಆಶ್ವಯುಜ ಮಾಸ ಪಾಯಸವನ್ನು ಕಾರ್ತಿಕ ಮಾಸದಲ್ಲಿ ಒಳ್ಳೆಯ ಹಸುವಿನ ಹಾಲನ್ನು ನೈವೇದ್ಯವನ್ನಾಗಿ ಸಮರ್ಪಿಸಬೇಕು. ಮಾರ್ಗಶೀರ್ಷ ಮಾಸದಲ್ಲಿ ಫೇಣಿಯನ್ನು ನಿವೇದಿಸುವುದು ಉತ್ತಮವಾದ ನೈವೇದ್ಯ. ಪುಷ್ಯದಲ್ಲಿ ಸಕ್ಕರೆಯಿಂದ ಕೂಡಿದ ಮೊಸರನ್ನು ಮಾಘಮಾಸದಲ್ಲಿ ಹಸುವಿನ ತುಪ್ಪವನ್ನು ನಿವೇದಿಸಬೇಕು. ಫಾಲ್ಗುಣ ಮಾಸದಲ್ಲಿ ತೆಂಗಿನಕಾಯಿಯನ್ನು ನಿವೇದಿಸಬೇಕು. ಈ ಪ್ರಕಾರವಾಗಿ 12 ಮಾಸಗಳಲ್ಲೂ 12 ಬಗೆಯ ನೈವೇದ್ಯಗಳಿಂದ ಕ್ರಮವಾಗಿ ಪೂಜಿಸತಕ್ಕದ್ದು. ಮಧುರಕ್ಷವನ್ನು 12 ತಿಂಗಳುಗಳಲ್ಲೂ ಮಂಗಳ ವೈಷ್ಣವಿ ಮುಂತಾದ 12 ನಾಮವಿಶೇಷಗಳಿಂದ ಪೂಜಿಸಬೇಕು. ಆಮೇಲೆ ಮಧುರಕ್ಷದಲ್ಲಿ ಸನ್ನಿಹಿತವಾದ ಪರಮೇಶ್ವರಿಯನ್ನು ತಾನು ಆಚರಿಸಿದ ಪೃಥು ಸಾಂಗ ಆಗುವುದಕ್ಕೋಸ್ಕರ ತನಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುವುದಕ್ಕೋಸ್ಕರ ಈ ಪ್ರಕಾರವಾಗಿ ಸ್ತುತಿಸಬೇಕು. ಓ ಕಮಲದಂತೆ ಕಣ್ಣುಳ್ಳವಳೆ, ಜಗನ್ಮಾತೆಯ ಪ್ರಪಂಚವನ್ನು ಧರಿಸಿ ಕಾಪಾಡುವಳೆ, ಪರಮೇಶ್ವರಿಯೇ, ಮಹಾದೇವಿಯೇ, ಅದ್ಭುತವಾದ ಶುಭ ಸ್ವರೂಪಳೆ, ನಿನಗೆ ನಮಸ್ಕಾರ. ನೀನು ಶ್ರೇಷ್ಠಳು, ಪಾಪವನ್ನು ಪರಿಹರಿಸತಕ್ಕವಳು, ಶ್ರೇಷ್ಠವಾದ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಡುವಳು. ಪರಮೇಶ್ವರಿಯು ಪ್ರಪಂಚದ ಉತ್ಪತ್ತಿಗೆ ಕಾರಣಭೂತಳು, ಪರಬ್ರಹ್ಮ ಸ್ವರೂಪಳು ಆಗಿರುತ್ತೀಯೆ. ನೀನು ಮದಜನಕಳು, ಹೆಚ್ಚಾದ ಉತ್ಸಾಹ ಸಾಮರ್ಥ್ಯವುಳ್ಳವಳು, ಮಹಾಮಹಿಮಳು, ಸ್ವೇಚ್ಛಾ ಪ್ರವೃತ್ತಿಯುಳ್ಳವಳು, ಮುನಿಗಳಿಂದ ಧ್ಯಾನ ಮಾಡಲ್ಪಟ್ಟವಳು, ಸೂರ್ಯಮಂಡಲದಲ್ಲಿ ಸ್ಥಾನವುಳ್ಳವಳು ಆಗಿರುವೆ. ಓ ಪ್ರಪಂಚಕ್ಕೆಲ್ಲ ಒಡೆಯಳೆ, ಹೆಚ್ಚಾದ ಉತ್ತಮವಾದ ಜ್ಞಾನವುಳ್ಳವಳೆ, ಪ್ರಳಯಕಾಲದ ಮೇಘದಂತೆ ಕಾಂತಿಯುಳ್ಳವಳೆ. ಸಮಸ್ತ ಅಜ್ಞಾನವು ನಾಶವಾದುದಕ್ಕೋಸ್ಕರ ರಾಕ್ಷಸರಿಂದ ದೇವತೆಗಳಿಂದಲೂ ನೀನು ಪೂಜಿಸಲ್ಪಡುತ್ತೀಯೆ. ಯಮಲೋಕ ಭಯವಿಲ್ಲದಂತೆ ಮಾಡುವವಳು, ಯಮನಿಂದಲೂ ಪೂಜಿಸಲ್ಪಡುವವಳು, ಯಮನಿಗಿಂತ ಹಿರಿಯಳು, ಕಡೆಯಲ್ಲಿ ಯಮನನ್ನೂ ಸಹ ನಿಗ್ರಹಿಸುವವಳು, ಯಜ್ಞಗಳಿಂದ ತೃಪ್ತಿಪಡಿಸುವುದಕ್ಕೆ ಯೋಗ್ಯಳು ಆಗಿರುವ ನಿನಗೆ ನಮಸ್ಕಾರ. ಒಂದೇ ವಿಧವಾದ ಸ್ವಭಾವವುಳ್ಳವನು, ಸರ್ವಶಕ್ತನು, ಸರ್ವ ಸಂಘಪರಿತ್ಯಾಗಿಯು ಯಾಗವನ್ನು ಮಾಡಿದವಳು, ನಾನು ನನ್ನದು ಎಂಬ ಅಭಿಮಾನವಿಲ್ಲದವಳು, ಅಂತಹ ಸಂಘವನ್ನು ವಿನಾಶ ಮಾಡುವವಳು, ಇಚ್ಛೆ ಬಂದಂತೆ ಸ್ವೀಕರಿಸದ ರೂಪವುಳ್ಳವಳು, ದಯಾಮೂರ್ತಿಯೂ ಆದ ನಿನಗೆ ನಮಸ್ಕಾರ. ಕಾಮಾಕ್ಷಿಯೇ, ಮೀನಾಕ್ಷಿಯೇ, ರಹಸ್ಯವಾದ ತತ್ವಗಳನ್ನು ತಿಳಿದಿರುವವಳೆ, ಮನೋಹರವಾದ ರೂಪವೂ ಸ್ವಭಾವವೂ ಉಳ್ಳವಳೆ, ಓಂಕಾರ ಜಪಧ್ಯಾನ ಇವುಗಳಿಂದ ಪೂಜಿಸಲ್ಪಟ್ಟ ಇರುವವಳೆ, ನಿನಗೆ ನಮಸ್ಕಾರ. ಮಹಾಮಂತ್ರಗಳನ್ನು ತಿಳಿದಿರುವ ಮಹಾಮಂತ್ರಗಳನ್ನು ಸಾಕಷ್ಟು ಮಂತ್ರಜ್ಞರಿಗೆ ಹಿತವನ್ನುಂಟು ಮಾಡುವ ಮನುಷ್ಯರ ಮನಸ್ಸನ್ನು ತಿಳಿದಿರುವ ಈಶ್ವರನಿಗೆ ಸಂತೋಷವನ್ನುಂಟು ಮಾಡುವ ನಿನಗೆ ನಮಸ್ಕಾರ. ಅಶ್ವತ್ಥ ಆಲ ನಿಂಬೆ ಮಾವು ಏಲಕ್ಕಿ ಇವುಗಳಲ್ಲಿ ಸನ್ನಿಹಿತವಾದ ಹಲಸು ಅರ್ಕ ಖರೀರ ಈ ಕ್ಷೀರ ವೃಕ್ಷಗಳನ್ನು ಸಾನ್ನಿಧ್ಯವನ್ನು ಹೊಂದಿರುವ ನಿನಗೆ ನಮಸ್ಕಾರ. ಕ್ಷೀರವೃಕ್ಷ ನಲ್ಲೀವೃಕ್ಷಗಳಲ್ಲಿ ವಾಸಿಸುವ ಕರುಣಾಶಾಲಿಯಾದ ಹೆಚ್ಚಾದ ದಯೆಯನ್ನು ತೋರಿಸುವ
ದಾಕ್ಷಿಣ ದೈವಗಳಿಂದ ಕೂಡಿರುವ ಪರಮೇಶ್ವರ ಪತ್ನಿಯಾದ ಪಾರ್ವತಿಯ ನಿನಗೆ ಜಯವಾಗಲಿ. ಈ ರೀತಿಯಲ್ಲಿ ಸ್ತೋತ್ರಗಳಿಂದ ದೇವಿಯನ್ನು ಪೂಜಾವಸಾನದಲ್ಲಿ ಸ್ತುತಿಸುವುದರಿಂದ ಮನುಷ್ಯನು ವ್ರತದ ಎಲ್ಲ ಪುಣ್ಯ ಫಲವನ್ನು ಯಾವಾಗಲೂ ಹೊಂದುವನು. ಯಾವ ಮನುಷ್ಯನು ಪ್ರತಿ ದಿವಸದಲ್ಲೂ ದೇವಿಗೆ ಸಂತೋಷವನ್ನುಂಟು ಮಾಡುವ ಸ್ತೋತ್ರವನ್ನು ಪಠಿಸುವನು ಅವನಿಗೆ ಮನೋವ್ಯಥೆಯು, ರೋಗಭಯವು, ಶತ್ರುಭೀತಿಯೂ ಇರುವುದಿಲ್ಲ. ಮತ್ತು ಧನವನ್ನು ಅಪೇಕ್ಷಿಸುವನು ಧನವನ್ನು, ಧರ್ಮವನ್ನು ಅಪೇಕ್ಷಿಸುವನು ಧರ್ಮವನ್ನು, ಕಾಮದ ಅಭಿಲಾಷೆಯನ್ನು ಕಾಮವನ್ನು, ಮನೋಪೇಕ್ಷತೆಯುಳ್ಳ ಮೋಕ್ಷವನ್ನು ಹೊಂದುವನು. ಬ್ರಾಹ್ಮಣನು ವೇದಗಳನ್ನು ತಿಳಿದವನು, ಕ್ಷತ್ರಿಯನು ಜಯಶಾಲಿಯು, ವೈಶ್ಯನು ಧನಧಾನ್ಯ ಸಮೃದ್ಧನು, ಶೂದ್ರನು ಅಧಿಕ ಸುಖಿಯಾಗುವನು. ಯಾವ ಮನುಷ್ಯನು ಶ್ರಾದ್ದ ಸಮಯದಲ್ಲಿ ಶುಚಿಭೂತರಾಗಿ ಸ್ತೋತ್ರವನ್ನು ಪಠಿಸುವನು ಅವನು ಪಿತೃಗಳಿಗೆ ಕಲ್ಪಾಂತದವರೆಗೂ ಶಾಶ್ವತವಾದ ತೃಪ್ತಿಯುಂಟಾಗುವುದು. ಈ ಪ್ರಕಾರವಾಗಿ ದೇವತೆಗಳಿಂದ ಪೂಜಿಸಲ್ಪಡುವಂತೆ ಮಾನ್ಯವಾಗಿರುವ ದೇವಿಯ ಆರಾಧನೆಯು ಹೇಳಲ್ಪಟ್ಟಿತು. ಯಾವ ಮನುಷ್ಯನು ಭಕ್ತಿಯಿಂದ ಹೀಗೆ ಪೂಜಿಸುವನು ಅವನು ದೇವಿಯ ಸಾಯುಜ್ಯವನ್ನು ಹೊಂದುವನು. ಎಲೆ ನಾರದನೇ, ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಬಗೆಯ ಅಪೇಕ್ಷೆಗಳು ನೆರವೇರುವುದು. ಕೊನೆಯಲ್ಲಿ ಎಲ್ಲ ಪಾಪಗಳು ನಾಶ ಹೊಂದಿ ಶುದ್ಧ ಜ್ಞಾನ ಉಂಟಾಗುವುದು. ಎಲೆ ಬ್ರಹ್ಮಪುತ್ರನಾದ ನಾರದನೇ, ದೇವಿಯ ಅನುಗ್ರಹದಿಂದ ಮನುಷ್ಯನು ಪೂಜ್ಯರ ಸನ್ನಿಧಾನದಲ್ಲಿಯೂ ಪೂಜಿಸಲ್ಪಡುವನು, ಮಾನವಂತರಲ್ಲಿಯೂ ಮಾನ್ಯನೂ ಆಗುವನು. ಅವನಿಗೆ ಸ್ವಪ್ನದಲ್ಲೂ ಕೂಡ ಯಾವಾಗಲೂ ನರಕ ಭಯವೂ ಇರುವುದಿಲ್ಲ. ಅಲ್ಲದೆ ಮಹಾಮಾಯೆಯ ಅನುಗ್ರಹದಿಂದ ಪುತ್ರ ಪೌತ್ರಾದಿಗಳ ಅಭಿವೃದ್ಧಿ ಉಂಟಾಗುವುದು. ಅಂಥ ಮನುಷ್ಯನು ದೇವಿಗೆ ನಿಜವಾದ ಭಕ್ತನಾಗುವನು, ಆ ವಿಷಯದಲ್ಲಿ ಸಂದೇಹವಿಲ್ಲ. ಈ ಪ್ರಕಾರವಾಗಿ ನರಕದಿಂದ ಬಿಡುಗಡೆ ಹೊಂದಲು ಸಾಧನವಾದ ದೇವಿಯ ಪೂಜಾ ವಿಧಾನವು ಹೇಳಲ್ಪಟ್ಟಿತು. ಎಲೆ ನಾರದನೇ, ಸಮಸ್ತ ಶುಭಗಳನ್ನೂ ಕೊಡುವ ಪರಮೇಶ್ವರಿಯ ಪೂಜಾ ವಿಧಾನವೂ ಹಾಗೆ ಮಧುರಕ್ಷರ ಪೂಜೆಯು, ಮಾಸಗಳಿಗೆ ಸಂಬಂಧಿಸಿದ ಪೂಜೆಯೂ ಸಹ ಕ್ರಮವಾಗಿ ಹೇಳಲ್ಪಟ್ಟಿತು. ಎಲೆ ಪರಿಶುದ್ಧನಾದ ನಾರದನೇ, ಯಾವನು ಮಧುಪೂಜೆ ಎಂಬ ಈ ಪೂಜೆಯನ್ನು ಮಾಡುವನು ಅವನಿಗೆ ರೋಗಾದಿಗಳಿಂದ ಯಾವ ಭಯವೂ ಇರುವುದಿಲ್ಲ. ಈಗ ಜಗತ್ತಿಗೆ ಸಂತೋಷವನ್ನು ಕೊಡುವ ಮಹಾಶಕ್ತಿಯಿಂದ ಉತ್ಪನ್ನವಾದ ಪ್ರಕೃತಿಯ ಪಂಚಕಗಳನ್ನು, ಅವುಗಳ ಹೆಸರು, ರೂಪ, ಉತ್ಪತ್ತಿಗಳನ್ನು ಸಹ ಹೇಳುವೆನು. ಎಲೆ ನಾರದನೇ, ಮನಸ್ಸಿಗೆ ಆಶ್ಚರ್ಯವನ್ನುಂಟು ಮಾಡುವ ಮೋಕ್ಷಕ್ಕೆ ಸಾಧನವಾದ ಪ್ರಕೃತಿ ಪಂಚಕಗಳನ್ನು, ಅದಕ್ಕೆ ಸಂಬಂಧಪಟ್ಟ ಪೂರ್ವಕಥೆಯನ್ನು, ಮಹಿಮೆಗಳನ್ನು ಸಹ ಕೇಳುವನಾಗು. ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪುರಾಣದ 8ನೇ ಸ್ಕಂದದಲ್ಲಿ 24ನೇ ಅಧ್ಯಾಯ ಮುಗಿಯಿತು.